ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಟೊಮೆಟೊ ದಾಲ್ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳು ಆನಿಯನ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್, ಕೊರಿಯಂಡರ್ ಆ್ಯಂಡ್ ಗಾರ್ಲಿಕ್. ಈಗ ಬನ್ನಿ, ವೆಸಲ್ ತೊಗೊಂಡಿದ್ದೀನಿ. ವೆಸಲ್ನ ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಬೇಕಾಗಷ್ಟು ಆಯಿಲ್ ಹಾಕ್ಕೊಳ್ಳಿ. ಈಗ ನಾನು ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಚಟ್ಪಟ್ ಅನ್ನೋವರೆಗೂ ವೆಯ್ಟ್ ಮಾಡಿ. ಈಗ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಗಾರ್ಲಿಕ್. ಇದನ್ನು ನಾನು ಫಸ್ಟ್ ಹಾಕ್ಕೊತೀನಿ. ಯಾಕೆ ಅಂದರೆ ಅದು ಹಸಿ ಸ್ಮೆಲ್ ಬರುತ್ತೆ. ಲೈಕ್ ಥರ ರಾ ಸ್ಮೆಲ್ ಬಂದರೆ ಅದೇ ಸ್ಮೆಲ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ಫ್ರೈ ಮಾಡ್ಕೊತೀನಿ. ಈಗ ನಾನು ಗ್ರೀನ್ ಚಿಲ್ಲಿ ಮತ್ತು ಕರಿವೇ ಸೊಪ್ಪು ಎರಡೂ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಒಂದು 2 ಸೆಕೆಂಡ್ಸ್ ಹಂಗೆ ಫ್ರೈ ಆಗಲಿ. ಅದಾದಮೇಲೆ ಆನಿಯನ್ ನಾನೇನು ಚಾಪ್ ಮಾಡಿಟ್ಟಿದ್ದೀನೋ ಅದನ್ನೆಲ್ಲ ಸೇರಿಕೊಂಡು ನಾನು 2 ಆನಿಯನ್ ತೊಗೊತಿದ್ದೀನಿ. ಈ ಟೊಮೆಟೊ ದಾಲ್ಗೆ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು 3 ಗ್ರೀನ್ ಚಿಲ್ಲಿ 3 ಹಾಕ್ಕೊಂಡಿದ್ದೀನಿ, ಆನಿಯನ್ 2 ತೊಗೊಂಡಿದ್ದೀನಿ, ಟೊಮೆಟೊ ಕೂಡ ಅಷ್ಟೇ 2 ಆರ್ 3 ಅಷ್ಟು ತೊಗೊಂಡ್ರೆ ಅದು ಟೊಮೆಟೊ ದಾಲ್ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ಥರ ಮಾಡಿ ನೋಡಿ. ಈಗ ನೋಡಿ, ಆಲ್ರೆಡಿ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ತೂರ್ ದಾಲ್ನ. ಈಗ ನಾನು ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ತಿದ್ದೀನಿ. ಈಗ ಒಬ್ಬೊಬ್ಬರು ಕುಕ್ಕರಲ್ಲಿ ಅದೇ ಥರದ ಎಲ್ಲ ಹಾಕಿ ಕೂಗಿಸ್ತಾರೆ, ಈರುಳ್ಳಿ, ಟೊಮ್ಯಾಟೊ, ಬೇಳೆ ಎಲ್ಲ. ಆ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಈ ಥರ ಟೇಸ್ಟ್ ನನಗೆ ಈ ಥರ ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈಗ ನೋಡಿ, ತೂರ್ ದಾಲ್ ನಿಮಗೆಲ್ಲೂ ಕಾಣಿಸ್ತಿಲ್ಲ, ಅಷ್ಟು ಕ್ಲೀನಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಆನಿಯನ್ ಎಲ್ಲ ಫ್ರೈ ಆಗಿದೆ, ಲೈಟ್ ಗೋಲ್ಡನ್ ಬ್ರೌನಿಷ್ ಬಂದಿತ್ತು. ನಾನೀಗ ಸ್ವಲ್ಪ ಟೊಮ್ಯಾಟೊ ಏನು ಚಾಪ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ನಾನು ಸೇರಿಸ್ಕೊಂಡೆ. ಸ್ವಲ್ಪ ಎಲ್ಲ ಗೂರಾಡಿ. ಇವಾಗ ಸ್ವಲ್ಪ ಟೊಮ್ಯಾಟೊ 80% ಆದಮೇಲೆ ನೋಡಿ, ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಾನು ಕಲ್ಲುಪ್ಪೆ ಹಾಕ್ಕೊತಿದ್ದೀನಿ. ಬೇಕಾಗಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಇದಕ್ಕೆ ನಾನು ಖಾರದ ಪುಡಿ ಹಾಕ್ತಿಲ್ಲ, ಗ್ರೀನ್ ಚಿಲ್ಲಿ ಯೂಸ್ ಮಾಡಿರೋದು, ಒಣಮೆಣ್ಸಿಕಾಯಿನೂ ಯೂಸ್ ಮಾಡಿಲ್ಲ. ಈಗ ನಾನು ಇಂಗು ಹಾಕ್ಕೊಂಡಿದ್ದೀನಿ, ಇದು ಡೈಜೆಷನ್ಗೆ ಒಳ್ಳೆಯದು. ಇಂಗುನ ಹಾಕ್ಕೊಂಡಿದ್ದೀನಿ, ಅಸಫಟೀಡ ಅಂತಾರೆ. ಇದನ್ನು ಜೀರಾ ಪೌಡರ್, ಜೀರಿಗೆ ಪೌಡರ್ ಆ್ಯಂಡ್ ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಬೀಜದ ಪೌಡರ್, ಈ 2 ಪೌಡರ್ ನಾನು ಮನೆಗೆ ಮಾಡ್ಕೊಂಡಿರೋದು. ಇದನ್ನು ನಾನು ಸ್ವಲ್ಪ ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಫಾರ್ ಟೇಸ್ಟ್ಗೆ. ಇದಕ್ಕೆ ನೀವು ಬೇಕಾದ್ರೆ ಗರಂ ಮಸಾಲ ಪೌಡರ್ ಸ್ವಲ್ಪ ಹಾಕಿ, ನಾನು ಹಾಕಿದ್ದೀನಿ, ಆ್ಯಕ್ಚುಲಿ ತೋರಿಸಿಲ್ಲ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಚೆನ್ನಾಗಿ ಕುದಿಸಿ, ಎಲ್ಲ ಪೌಡರ್ ಚೆನ್ನಾಗಿ ಕುದಿಸಿದ್ರೆ ಟೇಸ್ಟ್ ಬರುತ್ತೆ. ಬೇಕಾಗಿದ್ದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ನೋಡಿ ಬೇಕಿದ್ರೆ ಹಾಕ್ಕೊಳ್ಳಿ. ಇದಕ್ಕೆ ಬಿಸಿ ಬಿಸಿ ಅನ್ನ ತುಪ್ಪಗೆ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಡಿಯರ್ ಫ್ರೆಂಡ್ಸ್.